ಒಂದು ಜೀಪಲ್ಲಿ ನೀವು ಎಷ್ಟು ಜನ ಹೋಗ್ತೀರಾ ಅನ್ನೋದ್ರ ಮೇಲೆ ಬೇಕಂದ್ರೆ ನೀವು ಅಮೌಂಟ್ನ ಸ್ಪ್ಲಿಟ್ ಮಾಡ್ಕೋಬಹುದು. ಈಗ ಅಸಲಿ ಆಟ ಶುರು. ಫೋಟೋಸ್ ತಗೊಳಕ್ಕಾಗಿಲ್ಲ, ಕ್ಲೀನಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಕರ್ನಾಟಕದ ಪ್ರಸಿದ್ಧವಾದ ಜರಿ ಫಾಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಾಟರ್ ಫಾಲ್ಸ್ ಮುಳ್ಳಯ್ಯನಗಿರಿಯಿಂದ 11 ಕಿಲೋಮೀಟರ್ ದೂರದಲ್ಲಿದೆ. ನೀವು ಇಲ್ಲಿಗೆ ಬಂದಾದಮೇಲೆ ನೀವು ಲೆಫ್ಟ್ ತಗೊಂಡು ಹೋದರೆ ಅದು ಮುಳ್ಳಯ್ಯನಗಿರಿ ಪೀಕಿಗೆ ಹೋಗುತ್ತೆ. ಹಾಗೆ ನೀವು ಮಾಣಿಕ್ಯದಾರ ಗಾಳಿಕೆರೆ ರೂಟಲ್ಲಿ ಹೋಗ್ತೀರಾ ಅಂತಂದರೆ ಮಿಡ್ಲಲ್ಲಿ ನಿಮಗೆ ಈ ವಾಟರ್ ಫಾಲ್ಸ್ ಸಿಗುತ್ತೆ. ಈ ಫಾಲ್ಸ್ ಮುಳ್ಳಯ್ಯನಗಿರಿಯಿಂದ ಬಾಬಾ ಬುಡನಗಿರಿ ಹೋಗುವ ರೂಟಲ್ಲೇ ಇರೋದು. ನೀವು ಹಾಗೆ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತೊಗೊತೀರ ಅಂತಂದರೆ ಲೆಫ್ಟಲ್ಲಿ ತುಂಬಾ ಜೀಪ್ ನಿಂತ್ಕೊಂಡಿರ್ತವೆ. ಸೊ ನೀವು ಅಲ್ಲಿಂದ ಜೀಪಲ್ಲಿ ಹೋಗಬೇಕು. ಒಂದು ಜೀಪಿಗೆ 800 ರೂಪಾಯಿ ಲೆಕ್ಕ. ನೀವು 8 ಜನ ಹೋಗ್ತೀರಾ ಅಂತಂದರೆ ನೀವು 800 ರೂಪೀಸ್ ಪೇ ಮಾಡಿ ಹೋಗಬೇಕು. ಇಲ್ಲ ನೀವು ಶೇರಿಂಗಲ್ಲಿ ಹೋಗ್ತೀರಾ ಅಂತಂದರೆ ನೀವು 4 ಜನ ಹೋಗ್ತೀರಾ ಅಂತಂದರೆ ಒಬ್ಬೊಬ್ಬರು 200 ರೂಪಾಯಿ ಪೇ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಅವರು ಒಂದು ಜೀಪಿಗೆ 800 ರೂಪಾಯಿ ಅಂತ ಕಾಸ್ಟ್ ಮಾಡ್ತಾರೆ. ಅಪ್ಪ ಬೆಳಗ್ಗೆ ಒಂದ್ 90 ಕೊಡ್ಸಿರ್ಲಾತ ಕುಡ್ಕ ಮನಿ ಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ. ಒಂದು ಜೀಪಲ್ಲಿ ನೀವು ಎಷ್ಟು ಜನ ಹೋಗ್ತೀರಾ ಅನ್ನೋದ್ರ ಮೇಲೆ ಬೇಕಂದ್ರೆ ನೀವು ಅಮೌಂಟ್ನ ಸ್ಪ್ಲಿಟ್ ಮಾಡ್ಕೋಬಹುದು. ಒನ್ಸ್ ನೀವು ಜೀಪ್ ಹತ್ತಿದಾದ್ಮೇಲೆ ನಿಮಗೆ ಒಂದು ಟೋಕನ್ ಕೊಡ್ತಾರೆ. ಆ ಟೋಕನ್ನ ನೀವು ತೆಗೆದುಕೊಂಡು ಹೋಗ್ಬೇಕು. ಸೊ ನೀವು ವಾಟರ್ ಫಾಲ್ಸ್ ನೋಡಿದ್ದಾದ್ಮೇಲೆ ಮತ್ತೆ ನೀವು ಅದೇ ಜೀಪಲ್ಲಿ ಬರ್ಬೇಕಂತ ಏನಿಲ್ಲ. ನಿಮ್ಗೊಂದು ಟೋಕನ್ ಕೊಟ್ಟಿರ್ತಾರಲ್ವಾ ಸ್ಟಾರ್ಟಿಂಗು, ಆ ಟೋಕನ್ ತೋರಿಸ್ಕೊಂಡು ನೀವು ಯಾವ ಜೀಪಲ್ಲಿ ಬೇಕಾದರೂ ರಿಟರ್ನ್ ಬರ್ಬೋದು. ಒಂದು ಜೀಪಲ್ಲಿ ನಾವು 8 ಜನ ಹೋದ್ವಿ. ಸೊ ಪರ್ ಹೆಡ್ಡು ನಮಗೆ 100 ರೂಪೀಸ್ ಥರ ಸ್ಪ್ಲಿಟ್ ಆಯಿತು. ನಾವಿಲ್ಲಿ ಶೇರಿಂಗಲ್ಲಿ ಹೋಗಿದ್ದಕ್ಕೆ ನಮ್ಗೆ ಸ್ವಲ್ಪ ಅಮೌಂಟು ಸೇವ್ ಆಯಿತು. ಸ್ಟಾರ್ಟಿಂಗ್ ಪಾಯಿಂಟಿಂದ ಒಂದು 100 ಮೀಟರ್ವರೆಗೂ ರೋಡು ತುಂಬಾ ಚೆನ್ನಾಗಿದೆ. ಅದಾದಮೇಲೆ ಈಗ ಅಸಲಿ ಆಟ ಶುರು. ಆಟ ಅಲ್ಲ, ಶಿವ ತಾಂಡವ ಈ ಸತಿ. Let's go! ಇಲ್ಲಿವರೆಗೂ ನೀವು ಜೀಪಲ್ಲಿ ಬರ್ಬೋದು. ಇಲ್ಲಿಂದ ಒಂದು 100 ಮೀಟರ್ ನೀವು ನಡ್ಕೊಂಡು ಹೋದರೆ ನಿಮಗೆ ವಾಟರ್ ಫಾಲ್ಸ್ ಸಿಗುತ್ತೆ. ನಾವು ಈ ಫಾಲ್ಸ್ಗೆ ಬಂದಿದ್ದು ವೀಕೆಂಡ್ ಟೈಮಲ್ಲಿ, ಅಂದರೆ ಸಂಡೇ ಬಂದಿದ್ದು. ಸಂಡೇ ಅಂತೂ ತುಂಬಾ ಜನ ಇದ್ದರು. ಒಂದು ಸೈಡ್ ಜನ ಹೋಗ್ತಾ ಇದ್ರೆ ಇನ್ನೊಂದು ಸೈಡ್ ಜನ ವಾಟರ್ ಫಾಲ್ಸ್ ನೋಡಿಕೊಂಡು ಬರ್ತಿದ್ರು. ಸೊ ಸಂಡೇ ಆಲ್ಮೋಸ್ಟ್ ಹೋಗೋದನ್ನ ಕಮ್ಮಿ ಮಾಡಿ. ಯಾಕಂತಂದರೆ ಸಂಡೇ ಹೋಗ್ತೀರ ಅಂತಂದರೆ ನೀವು ವಾಟರ್ ಫಾಲ್ಸಲ್ಲಿ ಆಡೋಕ್ಕಾಗಲ್ಲ. ಆಲ್ಮೋಸ್ಟ್ ತುಂಬಾ ಜನ ತುಂಬ್ಕೊಂಡಿರ್ತಾರೆ. ನೀವು ದೂರಿಂದ ನೋಡಿಕೊಂಡು ರಿಟರ್ನ್ ಬರಬೇಕಾಗುತ್ತೆ ಅಷ್ಟೇ. ಸೊ ನಮ್ಮ ಪರಿಸ್ಥಿತಿನೂ ಅದೇ ಆಗಿದ್ದು. ಸೊ ಹೋಗಿ ದೂರಿಂದ ನಾವು ವಾಟರ್ ಫಾಲ್ಸ್ ನೋಡಿಕೊಂಡು ರಿಟರ್ನ್ ಬಂದ್ರಿ. ಫೋಟೋಸ್ ತೊಗೊಳಕ್ಕಾಗಿಲ್ಲ, ಕ್ಲೀನಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಸೊ ಇನ್ ಕೇಸ್ ನೀವೇನಾದರೂ ಪ್ಲ್ಯಾನ್ ಮಾಡ್ತೀರ ಅಂತಂದರೆ ಮಂಡೇ ಈ ಟೈಮಲ್ಲಿ ಹೋಗಿ, ಅಂದರೆ ವೀಕ್ ಡೇಸಲ್ಲಿ ಹೋಗಿ. ತುಂಬಾ ಚೆನ್ನಾಗಿರುತ್ತೆ, ಕ್ರೌಡ್ ಇರಲ್ಲ. ನೀವು ಆರಾಮಾಗಿ ಹೋಗಿ ನೋಡಿಕೊಂಡು ಮತ್ತೆ ನೀವು ನಿಧಾನಕ್ಕೆ ರಿಟರ್ನ್ ಆಗ್ಬೋದು. ಹಾಗೆ ರಿಟರ್ನ್ ಆಗುವಾಗ ನಿಮ್ಗೇನು ಕೊಟ್ಟಿರ್ತಾರೋ ಟೋಕನ್ನ, ಆ ಟೋಕನ್ನ ಸೇಫಾಗಿ ಇಟ್ಕೊಳ್ಳಿ. ಆ ಟೋಕನ್ ಇದ್ದರೆ ಮಾತ್ರ ನಿಮಗೆ ಮತ್ತೆ ರಿಟರ್ನ್ ಕರ್ಕೊಂಡು ಹೋಗ್ತಾರೆ. ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಚಿಕ್ಕಮಂಗ್ಳೂರಿನ ಜರಿ ಫಾಲ್ಸ್ ಯಾವ ರೀತಿ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡಿ.
ಅಷ್ಟು ದೂರದಿಂದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಟರ್ ಮಿಲ್ಕ್ ವಾಟರ್ ಫಾಲ್ಸ್ ನೋಡೋಣ ಅಂತ ಬಂದು ನೋಡಿದ್ರೆ, ಬಟ್ ನಮ್ಗೆ ಕಾಣಿಸಿದ್ದಿಲ್ಲಿ ಕಾಫಿ ವಾಟರ್ ಫಾಲ್ಸ್ ಥರ ಕಾಣ್ತೈತೆ ಈ ವಾಟರ್ ಫಾಲ್ಸ್. ಯಾಕಂತಂದರೆ ಹೆವಿ ರೈನ್ಫಾಲ್ ಆಗಿದ್ದಕ್ಕೆ ನೀರು ಪೂರ್ತಿ ಗಲೀಜಾಗ್ಬಿಟ್ಟಿದೆ, ಲೈಕ್ ಮಣ್ಣು ಸಮೇತ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಸಿಗಲಿಲ್ಲ ನಮಗೆ. ಸೊ ದೂರಿಂದನೇ ನಿಂತ್ಕೊಂಡು ಅಲ್ಲಿಂದನೇ ರಿಟರ್ನ್ ಆಗ್ಬಿಟ್ವಿ. ಸೊ ನೀವೇನಾದರೂ ಬರ್ತೀರಾ ಅಂತಂದರೆ ಸ್ವಲ್ಪ ಮಳೆ ನೋಡ್ಕೊಂಡು ಈ ಫಾಲ್ಸಿಗೆ ಬನ್ನಿ, ಇಲ್ಲಾಂತಂದರೆ ನಮಗೇನು ಕಾಣಿಸ್ತು ವ್ಯೂ ನಿಮಗೂ ಸೇಮ್ ಇದೇ ಥರ ಕಾಣಿಸುತ್ತೆ.